ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ, ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಈ ಚಿಕ್ಕ ಗಂಟನ್ನು ಇದರಲ್ಲಿ ಎರಡೇ ಎರಡು ವಸ್ತುಗಳನ್ನು ಹಾಕಿ ನಿಮ್ಮ ಮನೆಯಲ್ಲಿ ಇಟ್ಟಾಗ ಶಿವಾನುಗ್ರಹದಿಂದ ನೀವು ಕೇಳಿದಂಥ ಎಲ್ಲ ಕೋರಿಕೆಗಳು ಕೂಡ ನೆರವೇರುತ್ತೆ. ಯಾಕೆ ಅಂದರೆ ಸೋಮವಾರಕ್ಕೆ ತುಂಬ ವಿಶೇಷತೆ ಇದೆ. ಸೋಮವಾರ ಶಿವಸ್ವಾಮಿಯನ್ನು ಆರಾಧಿಸುವಂಥದ್ದು. ಶಿವನ ಆಜ್ಞೆ ಇಲ್ಲದ್ದು ಹುಲ್ಲುಕಡ್ಡಿ ಕೂಡ ಆಡೋದಿಲ್ಲ. ಎಷ್ಟೋ ಜನಕ್ಕೆ ಶನಿ ದೋಷಗಳಿಂದ ಭಯ ಪಡ್ತಾ ಇರ್ತಾರೆ ನೋಡಿ, ಅಂತಹವರು ಮುಖ್ಯವಾಗಿ ಹಾಗೂ ಮನಸ್ಸಲ್ಲಿ ಬೇಡದೇ ಇರುವಂಥ ಆಲೋಚನೆಗಳು, ಭಯ ಜಾಸ್ತಿ, ಕೆಟ್ಟ ಯೋಚನೆಗಳು ಬರ್ತಾನೆ ಇರುತ್ತೆ. ಇದರಿಂದ ನಮ್ಮ ಮನಸ್ಥಿತಿ ಚೆನ್ನಾಗಿಲ್ಲ ಅನ್ನುವಂಥವರು ಈ ದಿನ, ಯಾಕಂದರೆ ಮನಸ್ಸು ಬಂದು ಚಂದ್ರನ ಒಂದು ಸಂಕೇತ ಅಂತ ಹೇಳ್ತೀವಿ. ಮನಸ್ಸಿನ ಕಾರಕ ಬಂದು ಚಂದ್ರನು ಆಗಿರೋದ್ರಿಂದ ಈ ದಿನ ನಾವು ಚಂದ್ರದೇವನಿಗೆ ನೆನೆಸ್ಕೊಳ್ತಾ ಈ ಒಂದು ಸಣ್ಣ ಪರಿಹಾರವನ್ನು ಕೂಡ ಮಾಡ್ಕೊಳ್ಳಿ. ಅಂದರೆ ನಿಮಗೆ ಅನುಕೂಲ ಇದೆ ಅಂತ ಹೇಳಿದ್ರೆ ಹಾಲನ್ನು ಯಾರಿಗಾದರೂ ಬಡವರಿಗೆ ದಾನ ಕೊಡಬಹುದು. ತುಂಬ ವಿಶೇಷವಾಗಿರುತ್ತೆ. ನಿಮ್ಮ ಸಮಸ್ಯೆಗಳು ಎಲ್ಲವೂ ಬಗೆಹರಿಯುತ್ತೆ. ಯಾಕಂದರೆ ನಮ್ಮ ಮನಸ್ಸು ದೃಢವಾಗಿ ಇದ್ದಾಗ, ಶಕ್ತಿಯಾಗಿ ಇದ್ದಾಗ ಒಂದು ಆತ್ಮಸ್ಥೈರ್ಯ ಅನ್ನೋದು ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ನಾವು ಕುಗ್ಗೋಗ್ಬಿಡ್ತೀವಿ. ಸೋಮವಾರಕ್ಕೆ ಅಷ್ಟೊಂದು ವಿಶೇಷತೆ ಇರೋದ್ರಿಂದ ಶಿವಸ್ವಾಮಿ ಬಂದು ಅಭಿಷೇಕ ಪ್ರಿಯ. ಅಭಿಷೇಕವನ್ನು ನಾವು ಪ್ರತಿ ಸೋಮವಾರದ ದಿನಗಳಲ್ಲಿ ಮಾಡ್ಕೊಳ್ತಾ ಬಂದಾಗ ನಮ್ಮ ಸಮಸ್ಯೆಗಳು ಒಂದೊಂದೇ ಕಡಿಮೆ ಆಗ್ತಾ ಬರುತ್ತೆ ಸ್ನೇಹಿತರೆ. ಯಾವುದೇ ರೀತಿಯ ಕಷ್ಟಗಳು ಬಂದ್ರೂ ಆ ಕಷ್ಟಗಳನ್ನು ತಪ್ಪಿಸೋದಕ್ಕಾಗೋದಿಲ್ಲ, ಆದರೆ ಅದರ ತೀವ್ರತೆಯನ್ನು ಬಹಳಷ್ಟು ಕಡಿಮೆ ಮಾಡಿಬಿಡಬಹುದು. ತುಂಬ ಜನ ಕಷ್ಟಗಳೇ ಬರದೇ ಇರಬೇಕು ನಮಗೆ ಅನ್ನುವಂಥ ಒಂದು ಮನಸ್ಥಿತಿಯಲ್ಲಿರ್ತಾರೆ, ಕೇಳ್ಕೊಳ್ತಾರೆ. ಆ ಥರ ಕೇಳ್ಕೊಂಡ್ರೂ ಕೂಡ ನಮಗೆ ಕಷ್ಟಗಳು ಬರೋದಿದ್ರೆ ಅದು ಬಂದೇ ಬರುತ್ತೆ. ಆದರೆ ಆ ಕಷ್ಟಗಳಿಂದ ನಾವು ಯಾವ ರೀತಿ ಪಾರಾಗಬೇಕು, ಆ ಕಷ್ಟಗಳ ತೀವ್ರತೆ ಅನ್ನುವಂಥದ್ದು ನಮ್ಮ ಮೇಲೆ ಯಾವ ರೀತಿ ಆ ಒಂದು ಪ್ರಭಾವ ಬೀರುತ್ತೆ, ತುಂಬ ಕಡಿಮೆ ಬೀರುತ್ತೆ ಆವಾಗ. ಅದಕ್ಕೆ ಶಿವಸ್ವಾಮಿಯನ್ನು ನೀವು ಈ ರೀತಿ ಆರಾಧನೆ ಮಾಡಿ. ನಿಮ್ಮ ಮನೆಯಲ್ಲೇ ಶಿವಲಿಂಗ ಇದ್ದರೆ ನೀವು ಲಿಂಗ ಪೂಜೆ ಮಾಡುವಂಥವರಾದರೂ ಕೂಡ ಅಭಿಷೇಕವನ್ನು ಮಾಡ್ಕೊಳ್ಳಿ. ತುಂಬ ವಿಶೇಷವಾಗಿರುತ್ತೆ. ಯಾಕಂದರೆ ಜಲಾಭಿಷೇಕ ಮಾಡ್ಕೊಳ್ಬಹುದು, ರುದ್ರಾಭಿಷೇಕ ಮಾಡ್ಕೊಳ್ಬಹುದು, ಬಿಲ್ವಪತ್ರೆಯ ಅಭಿಷೇಕ ಮಾಡ್ಕೊಳ್ಬಹುದು, ವಿಭೂತಿ ಹಾಕಿ ಅಭಿಷೇಕ ಮಾಡ್ಕೊಳ್ಬಹುದು. ತುಂಬ ಚೆನ್ನಾಗಿರುತ್ತೆ. ಅಭಿಷೇಕವನ್ನು ಮಾಡಿದ್ರೆ ಸಾಕು, ನಮ್ಮ ಎಷ್ಟೋ ಬೆಟ್ಟದಷ್ಟು ಇರುವಂಥ ಸಮಸ್ಯೆಗಳು ಕೂಡ ಮಂಜಿನಂತೆ ಕರಗೋಗ್ಬಿಡುತ್ತೆ ಸ್ನೇಹಿತರೆ. ಹೌದು, ಅದಕ್ಕೆ ಅದರ ಜೊತೆ ಈ ಸಣ್ಣ ಪರಿಹಾರವನ್ನು ಮಾಡ್ಕೊಳ್ಳಿ. ಹೌದು, ನಾವು ಯಾವಾಗಲೂ ಅಷ್ಟೇ ಪರಿಹಾರಗಳು ಮಾಡ್ಕೊಳ್ತಾ ಇರಬೇಕು. ಒಬ್ಬ ಮನುಷ್ಯನಿಗೆ ದಿನನಿತ್ಯದ ಕೆಲಸ, ಈ ರೀತಿ ನಾವು ನೀರು, ಆಹಾರ ಎಲ್ಲ ಯಾವ ರೀತಿ ತಗೊಳ್ತೀವೋ ಅದೇ ಥರನೇ ನಮ್ಮ ಸಮಸ್ಯೆಗಳನ್ನು ನಾವು ಪರಿಹಾರ ಮಾಡಿಕೊಳ್ಳೋದಕ್ಕೂ ಈ ರೀತಿಯ ಒಂದು ಚಿಕ್ಕ ಪುಟ್ಟ ಪರಿಹಾರ, ಪೂಜೆ, ದೀಪಾರಾಧನೆ ಇದನ್ನು ಎಲ್ಲವೂ ಕೂಡ ಮಾಡ್ಕೊಳ್ತಾ ಬಂದಾಗ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಎಷ್ಟೋ ಜನಕ್ಕೆ ಶನಿ ದೋಷ ಇದೆ ಅಂತ ಹೇಳುವಂಥವರು ಕೂಡ ಈ ಪರಿಹಾರವನ್ನು ಮಾಡ್ಕೊಳ್ಬಹುದು. ಮನೆಯಲ್ಲಿ ಮುಖ್ಯವಾಗಿ ದುಡ್ಡು ನಿಲ್ಲೋದಿಲ್ಲ. ಅದು ನಿಮ್ಮ ಬ್ಯಾಂಕಲ್ಲೇ ಇಟ್ಕೊಂಡಿರಿ ಅಥವಾ ನಿಮ್ಮ ಮನೆಯಲ್ಲೇ ಇಟ್ಕೊಂಡಿರಿ. ಆದಾಯ ಹೀಗೆ ಬರ್ತಾ ಇದೆ, ಆಗೋಗ್ತಾ ಇದೆ, ಗೊತ್ತಾಗ್ತಾ ಇಲ್ಲ. ಆದಾಯ ಸರಿಯಾಗಿ ನಮಗೆ ಕೈ ತುಂಬ ಬರ್ತಾ ಇಲ್ಲ ಅನ್ನುವಂಥವರು ಎಲ್ಲದಕ್ಕೂ ಕೂಡ ಒಂದು ಕಾರಣ ಅನ್ನೋದು ಇರುತ್ತೆ. ಅವುಗಳನ್ನು ನಾವು ಫಸ್ಟು ಆ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡ್ರೆ ತುಂಬಾ ರಿಸಲ್ಟನ್ನು ಕೊಡುವಂಥ ಪರಿಹಾರ ಇದಾಗಿದೆ. ಒಂದು ಹಳದಿ ಬಟ್ಟೆಯನ್ನು ತಗೊಳ್ಳಿ, ರಾತ್ರಿ ಮಾಡ್ಕೊಳ್ಳಿ ನೀವು, ಇಲ್ಲಾಂದರೆ ಪ್ರದೋಷದ ಸಮಯದಲ್ಲಿ ಮಾಡ್ಕೊಳ್ಳಿ. ಸೋಮವಾರ ಪ್ರದೋಷದ ಸಮಯದಲ್ಲಿ ಮಾಡಿಕೊಂಡಾಗ ದೀಪಾರಾಧನೆ ಮಾಡಿ ಇಷ್ಟಾರ್ಥಗಳು ನೆರವೇರುತ್ತೆ ಸ್ನೇಹಿತರೆ. ಹಳದಿ ಬಟ್ಟೆ ಮೊದಲು ತಗೊಂಡಿದ್ದೆ, ಅದಕ್ಕೆ 4 ಕಡೆ ಸ್ವಲ್ಪ ಗಂಧ ಕುಂಕುಮವನ್ನು ಇಟ್ಟು ಏಲಕ್ಕಿ ಲವಂಗಗಳು ನಮ್ಮ ಹಣಕಾಸಿನ ಪ್ರಭಾವ ಯಾವ ರೀತಿ ಇರುತ್ತೆ ಹಾಗೂ ಅದು ನಮ್ಮ ಹತ್ರ ಯಾವ ರೀತಿ ನಿಲ್ಲಬೇಕು ಅನ್ನೋದಕ್ಕೆ ಇದು ಸಹಾಯ ಮಾಡುತ್ತೆ. ಒಂದು 3 ತಗೊಳ್ಳಿ. ಒಂದು ಕರ್ಪೂರ
ಪಚ್ಚ ಕರ್ಪೂರದ ಬಿಲ್ಲೆಯನ್ನು ಹಾಕಿ ಹಾಗೂ ₹1 ಹಾಕಿ ಅರಿಶಿಣ ಕುಂಕುಮ ಈ ವಸ್ತುಗಳು ಎಲ್ಲವೂ ಕೂಡ ಎಲ್ಲಿ ಪಚ್ಚ ಕರ್ಪೂರ ಇರುತ್ತೋ ಆ ಜಾಗದಲ್ಲಿ ದುಡ್ಡು ಕಾಸು ಯಥೇಚ್ಛವಾಗಿ ಓಡಾಡುತ್ತೆ. ನಮ್ಮ ಕೈಯಲ್ಲಿ ದುಡ್ಡು ಚೆನ್ನಾಗಿ ನಿಲ್ಲುತ್ತೆ, ಆದಾಯ ಚೆನ್ನಾಗಿ ಬರುತ್ತೆ. ಎಷ್ಟೋ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ತೀವಿ. ಮನೆಯಲ್ಲಿ ಮುಖ್ಯವಾಗಿ ದುಡ್ಡು ಕಾಸು ಇರಲೇಬೇಕು. ಪ್ರತಿಯೊಂದಕ್ಕೂ ನಾವು ಎಷ್ಟೇ ಯಾವುದೇ ರೀತಿಯಲ್ಲಿ ಮಾಡಿದ್ರೂ ದುಡ್ಡು ಅನ್ನುವಂಥದ್ದು ಸುಮಾರು ಕೆಲಸಗಳನ್ನು ಮಾಡುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಹಣವನ್ನು ಗಳಿಸುವಂಥ ಮಾರ್ಗ ನಮಗೆ ಗೊತ್ತಾಗಬೇಕು. ನಾವು ಮಾಡುವಂಥ ಕೆಲಸ ಏನೋ ಮಾಡ್ತಾಯಿದ್ದೀವಿ, ಅದರಲ್ಲಿ ಪ್ರಮೋಷನ್ ಬಂದರೆ, ಸಂಬಳ ಜಾಸ್ತಿ ಆದರೆ ಹಾಗೂ ಆದಾಯ ಬೇರೆ ಕಡೆಯಿಂದ ಕೂಡ ನಾವು ಹುಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಈ ಪರಿಹಾರ ಸೂಕ್ತವಾಗಿರುತ್ತೆ. ಮನೆಯಲ್ಲಿ ಎಷ್ಟೋ ಜನ ಹೆಣ್ಮಕ್ಳು ಒಡವೆಗಳನ್ನು ತಗೊಳ್ತಾರೆ, ಗಿರ್ವಿ ಇಡ್ತಾರೆ, ಒಡವೆ ತಗೊಳ್ತಾರೆ, ಗಿರ್ವಿ ಇಡ್ತಾರೆ. ಮೈ ಮೇಲೆ ಹಾಕ್ಕೊಳ್ಳೋದಕ್ಕೂ ಕೂಡ ಅದೊಂದು ನಮಗೆ ಅದೃಷ್ಟದ ರೂಪದಲ್ಲಿ ಕೂಡಿ ಬರೋದಿಲ್ಲ. ತುಂಬ ಜನ ಇದರ ಒಂದು ಈ ಗೊಂದಲದಲ್ಲೇ ಇರ್ತಾರೆ. ನಾವು ಎಷ್ಟೋ ಕಷ್ಟಪಟ್ಟು ತಗೊಳ್ತೀವಿ, ಆದರೂ ಯಾಕೆ ನಿಲ್ಲೋದಿಲ್ಲ. ಈ ಪರಿಹಾರವನ್ನು ಒಂದು ಸಾರಿ ಮಾಡಿಕೊಂಡು ನಿಮ್ಮ ಬೀರುವಿನಲ್ಲಿ ಇಟ್ಕೊಳ್ಳಿ ನೋಡಿ. ಆಗ ನೀವು ಯಾಕಂದರೆ ಜೋಪಾನ ಮಾಡುವಂಥದ್ದು ನಾವು ನಮ್ಮ ಬೀರುವಿನಲ್ಲೇ ಒಡವೆಗಳನ್ನು ಇಡುವಂಥದ್ದು, ಪ್ರತಿಯೊಂದು ಕೂಡ ಜೋಪಾನ ಮಾಡ್ತೀವಿ, ದುಡ್ಡು ಕಾಸೆಲ್ಲನೂ. ಆಗ ಆ ದುಡ್ಡು ಅನ್ನುವಂಥದ್ದು ಸದಾಕಾಲ ನಮ್ಮ ಕೈಯಲ್ಲಿ ಓಡಾಡುತ್ತೆ, ಖಾಲಿ ಕೈ ಆಗೋದಕ್ಕೆ ಬಿಡೋದಿಲ್ಲ ಸ್ನೇಹಿತರೆ. ಎಷ್ಟೋ ಜನಕ್ಕೆ ₹1 ಕೂಡ ಪಡ್ಕೊಳ್ಳೋದಕ್ಕೆ ಕಷ್ಟ ಆಗ್ಬಿಡುತ್ತೆ. ಅಂತಹವರು ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಚಿನ್ನ ಕೂಡ ನಿಮ್ಮ ಮನೆಯಲ್ಲೇ ಇರುತ್ತೆ, ಗಿರ್ವಿ ಸೇರಿದ್ರೂ ಕೂಡ ಅದು ವಾಪಸ್ ಬೇಗ ಬರುತ್ತೆ, ಯಾಕಂದರೆ ಅದರ ಮಾರ್ಗಗಳನ್ನು ಸೂಚಿಸುತ್ತೆ ಇದು. ಇಷ್ಟನ್ನು ನೀವು ಗಂಟು ಕಟ್ಟಿಬಿಟ್ಟು ಇದಕ್ಕೆ ಧೂಪ ತೋರಿಸ್ಬಿಟ್ಟು ನಿಮ್ಮ ಮನೆಯಲ್ಲೇ ಶಿವಸ್ವಾಮಿಯ ಫೋಟೋ ಇದ್ದರೆ ನೀವು ಇಡಬಹುದು. ಒಂದು ದಿನ ಪೂರ್ತಿ, ಆ ರಾತ್ರಿ ಪೂರ್ತಿ ಇಟ್ಟು ಕೇಳ್ಕೊಳ್ಳಿ, ಸಂಕಲ್ಪ ಮಾಡಿಕೊಂಡು ನಮ್ಮ ಮನೆಯಲ್ಲಿ ದುಡ್ಡು ನಿಲ್ಲಬೇಕು, ಸಮಸ್ಯೆಗಳು ಬಗೆಹರಿಬೇಕು, ಸಾಲ ತೀರಿಸಬೇಕು, ನಾವು ಅಂದುಕೊಂಡಿರುವ ಕೆಲಸಗಳು ನಿರ್ವಿಘ್ನವಾಗಿ ಸರಾಗವಾಗಿ ಸಾಗಬೇಕು ಅಂತಂದ್ಬಿಟ್ಟು ಸಂಕಲ್ಪ ಮಾಡಿಕೊಂಡಿದ್ದೆ. ಈ ಗಂಟಿಗೆ ಸ್ವಲ್ಪ ಧೂಪವನ್ನು ತೋರಿಸಿ ತದನಂತರ ಇದನ್ನು ಮುಖ್ಯವಾಗಿ ನೀವು ಬೀರುವಿನಲ್ಲಿ ಇಡಬೇಕು. ಇಟ್ಬಿಟ್ಟು ಮರ್ತು ಬಿಡಬಾರ್ದು. ಇದನ್ನು ಇಟ್ಟಾಗ ಜೋಪಾನ ಮಾಡ್ತೀರಲ್ವ ದುಡ್ಡಿಡುವಂಥ ಜಾಗದಲ್ಲಿ, ಅದಕ್ಕೆ ನೀವು ಒಂದು ಶುಕ್ರವಾರ, ಮಂಗಳವಾರ ಈ ಥರ ತೆಗೆದಾಗ ಏನು ಮಾಡಬೇಕು ಅಂದರೆ ಅದಕ್ಕೆ ಸ್ವಲ್ಪ ಧೂಪವನ್ನು ತೋರಿಸ್ಬಿಟ್ಟು ಆ ಶಕ್ತಿ ಅನ್ನುವಂಥದ್ದು ಮತ್ತೆ ಮತ್ತೆ ಬಿಡುಗಡೆ ಆಗುತ್ತೆ. ಸಕಾರಾತ್ಮಕವಾಗಿರುವಂಥದ್ದು ನಿಮ್ಮ ಮನೆಯೆಲ್ಲ ಓಡಾಡಿದಾಗ ನಿಮಗೆ ಉತ್ತಮವಾದಂಥ ಆರೋಗ್ಯ ಕೂಡ ಚೆನ್ನಾಗಿ ಬರುತ್ತೆ, ಹಾಗೂ ಆದಾಯ ಮುಖ್ಯವಾಗಿ ಅದು ತೆರೆದುಕೊಳ್ಳುತ್ತೆ ಸ್ನೇಹಿತರೆ. 4 ಕಡೆಯಿಂದ ಸಮಸ್ಯೆಗಳು ಯಾವುದೇ ರೀತಿ ಬಂದರೂ ಕೂಡ ಅವುಗಳನ್ನು ಹೋಗಲಾಡಿಸಿ ಇದು ನಮ್ಮ ಆದಾಯವನ್ನು ಹೆಚ್ಚಿಸುವಂಥದ್ದು. ಯಜಮಾನರು ಯಾರು ದುಡಿತಾ ಇರ್ತಾರೆ, ಮನೆಯ ಯಜಮಾನ, ಅವ್ರಿಗೆ ಚೆನ್ನಾಗಿ ಆದಾಯ ಬರುವಂತೆ ಈ ಪರಿಹಾರ ಮಾಡ್ಕೊಂಡು ನೋಡಿ. ತದನಂತರ ಇದನ್ನು ಒಂದು ತಿಂಗಳಾದಮೇಲೆ ನೀವು ತಗೊಂಡೋಗಿ ಎಲ್ಲಾದರೂ ಫಸ್ಟೇ ನೀವು ಹರಿಯುವ ನೀರು ನೋಡ್ಕೊಂಡಿದ್ರೆ ಅದನ್ನು ತಗೊಂಡೋಗಿ ಹರಿಯುವ ನೀರಲ್ಲಿ ನಾವು ಬಿಡಬೇಕು ಸ್ನೇಹಿತರೆ. ಆಗ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ. ಮತ್ತು ಇನ್ಯಾವುದೋ ಒಳ್ಳೆಯ ದಿನಗಳಲ್ಲಿ ಈ ಥರ ಮಾಡ್ಕೊಳ್ಳಿ, ಎಲ್ರಿಗೂ ಒಳ್ಳೆಯದಾಗುತ್ತೆ. ಧನ್ಯವಾದಗಳು.